ಸರ್ವಿಸ್ ಆಗಿದೆ ನಮ್ಮ ಗಾಡಿ ನೋಡಿ, ಸರ್ವಿಸ್ ಆಗಿ ರೆಡಿಯಾಗಿ ನಿಂತ್ಕೊಂಡಿದೆ. ವಾಷಿಂಗ್ ನಡೀತಾ ಇದೆ. ಯಾರಾದರೂ ಚಿಕನ್ ಮಾಡಿದ್ರೆ ಕರ್ತೀರಾ ಅಂದರೆ ನೀವು ಯಾರು ಕರೆದಿರ ನನ್ನ ಮಾಡೋಣ ಬನ್ನಿ. ಇವಾಗ ನಮ್ಮ ಡಾಗಿ ಹಸಿಕೊಂಡು ಬಂದಿದೆ, ಅದಕ್ಕೆ ಏನಾದರೂ ಮಾಡಾಕ್ತೀನಿ ಬನ್ನಿ, ನಿಮಗೂ ತೋರಿಸ್ತೀನಿ ಏನು ಮಾಡ್ತೀನಿ ಅಂತ. ಗೈಸ್ ಎಲ್ಲರಿಗೂ ನಮಸ್ಕಾರ, ನನ್ನ ಮತ್ತೊಂದು ಲಾಗ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಗೈಸ್. ಬೆಳಗ್ಗೆ ಫ್ರೆಶ್ ಅಪ್ ಆಗಿ ಅನ್ನ ಸಾರು, ಇಲ್ಲಿ ನೋಡಿ ಬೇಳೆ ಸಾರು ಹಸುವಾಗ್ತಿತ್ತು ಅದಕ್ಕೆ ತಿಂತಾಯಿದ್ದೀನಿ. ಲ್ಯಾಟ್ರಿ ಇಂಡಿಪೆಂಡೆನ್ಸ್ ಡೇ ಎಲ್ಲ ಮುಗಿದ ನೆನ್ನೆ ಚೆನ್ನಾಗಿತ್ತು. ಎಲ್ಲರಿಗೂ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಟ್ ಮಾಡಿದ್ರ ಅಷ್ಟೇ ಗೈಸ್. ಇವಾಗ ಊಟ ಮಾಡಿ ಗಾಡಿ ಸರ್ವಿಸಿಗೆ ಕೊಡೋಕೆ ಹೋಗ್ಬೇಕು ಅಷ್ಟೇ, ಬೇರೆ ಏನು ಕೆಲಸ ಇಲ್ಲ. ಗಾಡಿ ಸರ್ವಿಸ್ ಆದಮೇಲೆ ಬೇರೆ ಕೆಲಸ ಎಲ್ಲ ಮಾಡೋಕ್ಕಾಗೋದು. ಇವನಿಗೂ ಊಟ ಹಾಕಿದ್ದೆ, ಅನ್ನ ಸಾರೇ ಸ್ವಲ್ಪ ತಿಂದು ಅಡ್ಜಸ್ಟ್ ಮಾಡ್ಕೊಂಡಿದ್ದಾನೆ ಈ ನಡುವೆ. ಫಸ್ಟೆಲ್ಲ ಅನ್ನ ಸಾರು ಆಗ್ತಾ ತಿಂದಿದ್ದಿಲ್ಲ, ಬರೀ ಮೊಟ್ಟೆ ಹಾಲು ಅನ್ನ ಮೊಸರು ಚಿಕನ್ನೇ ಬೇಕಾಗಿತ್ತು. ಇವಾಗ ಪರವಾಗಿಲ್ಲ ತಿಂತಾನೆ ಗೈಸ್. ಸರಿ ರೀ, ಊಟ ಮಾಡಿಕೊಂಡು ಗಾಡಿ ಸರ್ವಿಸ್ ಕೊಡ್ಕೋಣ, ಟೈಮ್ ಆಯಿತು. ಕರ್ಬೇವು ತಿನ್ನಿ, ಎಲ್ಲ ಕೂದಲು ಒಳ್ಳೆಯದು. ಫೈನಲಿ ಬಂದಿದ್ದೀನಿ ಸರ್ವಿಸ್ ಸೆಂಟ್ರಿಗೆ ಸರ್ವಿಸ್ ಕೊಡೋಕ್ಕೆ ಗಾಡಿನ. ಇಲ್ಲಿ ನಮಗೆ ಗೊತ್ತಿರೋರೆ, ನಾನು ಯಾವಾಗೂ ಇಲ್ಲೇ ಮಾಡಿಸೋದು, ಇಲ್ಲೇ ಕೊಡೋಕ್ಕೆ ಬಂದಿದ್ದೀನಿ. ಇದು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ ಸರ್ವಿಸ್ ಮಾಡೋಕ್ಕೆ. ಇವಾಗ ಸದ್ಯಕ್ಕೆ ವಾಷಿಂಗ್ ನಡೀತಾ ಇದೆ. ಇಲ್ಲಿ ವಾಶ್ ಮಾಡ್ತಾ ಇದ್ದಾರೆ ಭಯ್ಯ, ಸೀಟೆಲ್ಲ ಬಿಚ್ಚಿ ಆ ಸೈಡ್ ಇಟ್ಟಿದ್ದಾರೆ. ವಾಷಿಂಗ್ ನಡೀತೈತೆ. A few moments later. ಫೈನಲಿ ಸರ್ವಿಸ್ ಆಗಿದೆ ನಮ್ಮ ಗಾಡಿ ನೋಡಿ, ಸರ್ವಿಸ್ ಆಗಿ ರೆಡಿಯಾಗಿ ನಿಂತ್ಕೊಂಡಿದೆ. ಫುಲ್ಲಿ ಕ್ಲೀನಾಗಿ ಪಾಲಿಶ್ ಆಗಿ ಸರ್ವಿಸ್ ಆಗಿ ನಿಂತ್ಕೊಂಡಿದೆ. ಆಯಿಲ್ ಚೇಂಜ್ ಮಾಡಿಲ್ಲ, ಬಿಕಾಸ್ ಇನ್ನೂ 1,000 ಹೊಡಬೇಕು ಆಯಿಲ್ ಚೇಂಜ್ ಮಾಡೋಕ್ಕೆ. ಇಲ್ಲೇ ಕಟ್ಟಿ ಇದು ನಾನು ಸರ್ವಿಸ್ ಮಾಡ್ತಿದ್ದು ಇಲ್ಲೇನೆ. ನೋಡಿ ಬಿಲ್ ಎಷ್ಟಾಗಿದೆ ಅಂತ, 2,500 ಬಿಲ್ ಆಗಿದೆ ನೋಡೋರು. ಒಂದೇ ಸರಿ ಹೆಂಗೆ ಟ್ಯಾಕ್ಸ್ ಬಿಡುತ್ತೆ ಅಂತ ಗಾಡಿಗಳು ಯೂಸ್ ಮಾಡಿದ್ರೆ. ಅಷ್ಟೇ ಸರ್ವಿಸ್ ಆಯಿತು. ನಮ್ಮ ಮನೆ ಕಡೆ ಗೈಸ್ ಸರ್ವಿಸನ್ನು ಮಾಡಿಸ್ಕೊಂಡು ಮನೆಗೆ ಬಂದೆ. ಇಲ್ಲಿ ನೋಡಿ ಬಾಸ್ ಬಂದಿದ್ದಾರೆ, ಇವರಿಗೆ ಹಸುವಾಗಿದೆ ಅನಿಸುತ್ತೆ. ಇವ್ರ ಬಟ್ಲು ಬೇರೆ ಖಾಲಿ ಜಾಸ್ತಿ ಬಂದಿರೋದು ನೋಡಿ. ಇವ್ರು ಯಾರೋ ದೊಡ್ಡವ್ರು ಬಂದಿರೋದಕ್ಕೆ ಇವರು ಕೋಪ ಮಾಡ್ಕೊಂಡು ಆ ಥರ ಬೊಗಳ್ತಾ ಇರೋದು. ಅಲ್ಲಾಗಿ ಲೆವೆಲ್ಗೆ ಬಂದಾತ. ನಮ್ಮ ಹತ್ರ ಬೇರೆ ಯಾರು ಬಂದಿರೋದಕ್ಕಾಗಲ್ಲ, ಅದು ಮಾತ್ರ ಇರಬೇಕು. ಅದ್ರ ಮನೆ ಅಲ್ಲಿದೆಯಲ್ಲ ಅದಕ್ಕೋಸ್ಕರ ನೋಡಿ ಕೇಳಿಸ್ತಿದೆ ಬೊಗಳ್ತಾ ಇರೋದು ಬಾಸು. ಇನ್ನೊಂದೇ ಅಂದರೆ ನಮ್ಮ ಬೇರೆ ಹೊರಗಡೆ ಹೋಗಿದ್ದಾರೆ. ಫುಲ್ ಬೋರ್ ಆಗ್ತಿದೆ, ಏನೂ ಇಲ್ಲ, ಟೈಮ್ ಪಾಸ್ ಏನಿಲ್ಲ. ಇವಾಗ ಹಸು ಬೇರೆ ಆಗಿದೆಯಲ್ಲ, ಏನೋ ಒಂದು ಮಾಡೋಣ ಬನ್ನಿ. ಇವಾಗ ನಮ್ಮ ಡಾಗಿ ಹಸುಕೊಂಡು ಬಂದಿದೆ, ಅದಕ್ಕೆ ಏನಾದರೂ ಮಾಡಾಕ್ತೀನಿ ಬನ್ನಿ, ನಿಮಗೂ ತೋರಿಸ್ತೀನಿ ಏನು ಮಾಡ್ತೀನಿ ಅಂತ. ಶುರು ಕರ್ತೆ ಹೇ. ನೋಡಿ ಇಬ್ಬರಿಗೂ ಹಸುವಾಗಿದೆ ಅಂತ ನಾನು ಮಾಡ್ತಾರಕ್ಕೆ ಹೋಗಿರೋ ಐಟಮ್ ಏನಂದರೆ ನೋಡಿ, ಪ್ಲೇನ್ ಆಮ್ಲೆಟ್ಟು, ಮೊಟ್ಟೆ ಹೊಡೆದಾಕಿ ಉಪ್ಪು ಖಾರ ಉದುರಿಸ್ಕೊಂಡ್ಬಿಟ್ರೆ ಮುಗಿತು ನಮ್ಮ ರೆಸಿಪಿ. ಅದಕ್ಕೂ ಇದಂದರೆ ಫೇವ್ರೇಟು, ನನಗೂ ಫೇವ್ರೇಟು. ಇವಾಗ ಇಬ್ಬರು ತಿಂತೀವಿ ಗೈಸ್, ಬನ್ನಿ ನೀವು ತಿನ್ನೋಣ. ಹಸ್ಪಾದ್ರೆ ಇದೇ ಮಾಡೋದು. ಇವಾಗ ಸಂಡೇ ಚಿಕನ್ ಬೇರೆ ಇಲ್ಲ, ಮೊಟ್ಟೆ ತಿಂದು ಹೊಟ್ಟೆ ತುಂಬಿಸ್ಕೊಬೇಕಂತ ಏನು ಮಾಡೋಣ. ನಿಮ್ಮ ಮನೆಗೆ ಯಾರಾದರೂ ಚಿಕನ್ ಮಾಡಿದರೆ ಕರ್ತೀರಾ ಅಂದರೆ ನೀವು ಯಾರು ಕರೆದಿರ ನನ್ನ, ಅದಕ್ಕೆ ನೋಡಿ ಮೊಟ್ಟೆ ಮಾಡ್ಕೊಂಡು ತಿಂತಾ ಇದ್ದೀನಿ. ಬನ್ನಿ ಗೈಸ್ ನೀವು ತಿನ್ನೋಣ. ನೀವು ಕರೆದಿಲ್ಲ ಆದರೆ ನಾನಾದರೂ ಕರಿತೀನಿ ಬನ್ನಿ. ಮೊಟ್ಟೆ ತಿನ್ನೋಣ ಅಷ್ಟೇ ಗೈಸ್. ನೋಡಿದ್ರಲ್ಲ ನಮ್ಮ ರೆಸಿಪಿ. ಇವಾಗ ಬನ್ನಿ ನಾಯಿಗೆ ಹಾಕೋಣ. ಎಲ್ಲ ಅಂದರೆ ನಾಯಿಗಲ್ಲ, ನನಗೂ ನಾಯಿಗೆ ಇಬ್ಬರಿಗೂ ಒಂದೇ ಥರ, ನಾವಿಬ್ಬರು ಫ್ರೆಂಡ್ಸು. ಜನ್ಮಕ್ಕೆ ಹೋಗೋ. ಅವ ಎಲ್ಲಿದ್ದಾನಂದರೆ ನೋಡಿ ಇಲ್ಲೇ ಕಾಯ್ತಾ ಇದ್ದಾನೆ. ಇವಾಗ ಹಾಕೋಣ. ರೆಡಿ ಆಯಿತು, ನಾನು ತಿಂತೀನಿ ಅದು ತಿನ್ನುತ್ತೆ. ಗೈಸ್ ಫೈನಲ್ ರೆಡಿ ಇದೆ ನೋಡಿ. ಇವನಿಗೆ ಇದ್ರಲ್ಲಿ ಹಾಕಿದ್ದೀನಿ. ಇಷ್ಟೊತ್ತು ವೆಯ್ಟ್ ಮಾಡಿದೆ, ಬಿಕಾಸ್ ತಣ್ಣೀರು ಹೋಗಿ ಅಂತ ಬಿಸಿ ಬಿಸಿ ಕೊಡ್ಬೋದು ಅಂತ. ಅವನಿಗೆ ಅದರಲ್ಲಿದೆ, ನನಗೆ ಇಲ್ಲಿದೆ. ನಾನು ಇದು ತಿಂತೀನಿ, ಅವನು ಅದು ತಿಂತಾನೆ. ಬನ್ನಿಗೆ ಸಲ ನೀವು ತಿನ್ನೋಣ. ಆಮ್ಲೆಟು ಚೆನ್ನಾಗಿದೆ, ಪ್ಲೇನಾಗ ಮಾಡಿರೋದು ನೋಡಿ, ಬಾರ್ತಿದ್ದಾರೆ. ಇಂಥವೆಲ್ಲ ಚೆನ್ನಾಗಿ ತಿಂತಾನೆ ಗೈಸ್. ಅನ್ನ ಸಾರು ಅಂದರೆ ತಿನ್ನೋಕ್ಕೋಗಲ್ಲ, ಏನು ಮಾಡೋಣ ಹೇಳಿ. ನಿಮ್ಮನೆ ಹತ್ರ ನಿಂಗೇನೆ ನಾಯಿಗಳು ಹಾಗೇನೆ ಟೇಸ್ಟ್ ಬೇಕು ಅವಕ್ಕೂ. ಜನ್ರೇಷನ್ ಅವೂ ಬದಲಾಗ್ತಾ ಇದ್ದಾವೆ, ಜೆನ್ಜೀಸ್.